ಈ ಒಂದು ಡ್ರೋನ್ನ ನಾನು ಪ್ರಮೋಟ್ ಮಾಡಲಿಲ್ಲ. ಪುಣ್ಯಾತ್ಮ. ಇದು ಎಷ್ಟು ಅಡಿ ಆರುತ್ತೋ ಇವಾಗ ನೋಡೋಣ. 100 ಅಡಿ ಆರುತ್ತೋ, 200 ಅಡಿ ಆರುತ್ತೋ, 300 ಅಡಿ ಆರುತ್ತೋ, 200 ಅಡಿ ಹೋಯ್ತು, 300 ಅಡಿ ಹೋಯ್ತು, 500 ಅಡಿ ಹೋಯ್ತು, 600 ಅಡಿ ದಾಟ್ತು. ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆನೂ ಇಲ್ಲ ಈ ಒಂದು ಫೇಕ್ ಪ್ರಾಡಕ್ಟ್ ಬಗ್ಗೆ. ಜಸ್ಟ್ ಇದೆಯಲ್ವಾ, ಯೂಸ್ ಮಾಡ್ಕೋಬೇಕು, ಹೆಂಗಾರುತ್ತೆ ಅಂತ ನೋಡ್ಬೇಕು. ನಾನಾದ್ರು ಮನೇಲಿ ಇದ್ದಿದ್ದು ಆ ವಾಚ್ ಗಡಿಯಾರದ್ದೆಲ್ಲ ಶೆಲ್ಗಳನ್ನ ತಗೊಬಂದು ಇದಕ್ಕೊಂದು ಅಡ್ಜಸ್ಟ್ ಮಾಡಿ. ನಾನೇನಯ್ಯ ತಪ್ಪು ಮಾಡಿದೆ, ನಾನು ಎಲ್ಲಿ ತಪ್ಪು ಮಾಡಿದೆ? ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತು ವಿಡಿಯೋ ಏನಂತ ಆಲ್ರೆಡಿ ತಮ್ಲೈನಲ್ಲಿ ನೀವು ನೋಡಿರ್ತೀರಾ. ಹೌದು, ನಮಗೆ ಸಿಕ್ಕ ಒಂದು ಪ್ರಮೋಷನ್ ಡ್ರೋನು. ಅದಿನ ನನ್ನ ಹತ್ರನೇ ಇತ್ತು. ಅದು ಕ್ಲೀನಾಗಿ ಪ್ರಮೋಷನಲ್ಲಿ ಮಾಡೋಕ್ಕಾಗಲಿಲ್ಲ, ಏಕೆಂದರೆ ಪಾರ್ಟಿ ಯಾಕೋ ನನಗೆ ಓಕೆ ಅನ್ನಿಸ್ಲಿಲ್ಲ, ಅದಕ್ಕೆ ಆ ಪ್ರಮೋಷನ್ ಮಾಡಿರಲಿಲ್ಲ. ಆ ಒಂದು ಡ್ರೋನು ಹಾಗೆ ನನ್ನ ಹತ್ರನೇ ಉಳ್ಕೊಂಡಿತ್ತು. ಇವತ್ತು ಸಂಡೇ ಆದ ಕಾರಣ ಈ ಒಂದು ಡ್ರೋನ್ನ ಆರಿಸೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡೋಣ, ಹೇಗಿದೆ ನಿಜವಾಗ್ಲೂ ವರ್ಕ್ ಆಗುತ್ತಾ ಅಂತ ಅಂದ್ಬಿಟ್ಟು. ಬಟ್ ಇದು ವರ್ತಿಲ್ಲ, ತಗೋಬಾರ್ದು ಪಬ್ಲಿಕ್, ಅದಕ್ಕೆ ನಾನು ಅದನ್ನು ಮಾಡಲಿಲ್ಲ ಪ್ರಮೋಷನ್ನು. ಬಟ್ ಆ ಡ್ರೋನ್ ಹಾಗೆ ಉಳ್ಕೊಂಡಿತ್ತು ನನ್ನ ಹತ್ರ, ವೇಸ್ಟು. ಅವರು ಹೇಳಿರೋ ಥರ ಎಲ್ಲ ಏನು ಇದು ವರ್ಕ್ ಆಗಲ್ಲ, ಅದಕ್ಕೇನು ಈ ಪ್ರಮೋಷನ್ ಮಾಡಿರಲಿಲ್ವಲ್ಲ. ಈ ಡ್ರೋನ್ ನನ್ನ ಹತ್ರನೇ ಉಳ್ಕೊಂಡಿತ್ತಲ್ವ. ಸೊ ಅದನ್ನು ಇವತ್ತು ಆರಿಸಿ ನೋಡೋಣ, ನಿಜವಾಗ್ಲೂ ಆರುತ್ತಾ ಇಲ್ಲ ಹೆಂಗೆ ಏನು ಅಂತ ಅಂದ್ಬಿಟ್ಟು ಟ್ರೈ ಮಾಡೇ ಬಿಡೋಣ ಅಂತ ಅಂದ್ಬಿಟ್ಟು ತೊಗೊಬಂದಿದ್ದೀನಿ. ಈ ಒಂದು ಡ್ರೋನು ಅವ್ರು ಹೇಳಿದಾಗ ಇರು ಅದನ್ನು ಓಪನ್ ಮಾಡ್ತೀನಿ, ಒಂದು ನಿಮಿಷ. ಅದಿನ್ನ ಬ್ಯಾಟ್ರಿ ಹಾಕಿಲ್ಲ, ಇದರಲ್ಲಿದೆ ಚಾರ್ಜು, ಬ್ಯಾಟ್ರಿ ಹಾಕಿಲ್ಲ. ಬ್ಯಾಟ್ರಿ ರಿಮೋಟ್ ಅಲ್ಲಿದೆ. ಇದೆಲ್ಲ ಆಕ್ಸೆಸರೀಸ್ ನನ್ನ ಹತ್ರನೇ ಇದೆ, ಎಲ್ಲ ಇಲ್ಲೇ ಇದೆ, ಫುಲ್ ಸೆಟ್ಟು. ಬಟ್ ಎಲ್ಲ ಆಪ್ಷನ್ ಕೊಟ್ಟಿದ್ದಾರೆ. ಇದನ್ನೆಲ್ಲ ಫಿಕ್ಸ್ ಮಾಡಬೇಕು, ಲೆಗ್ಗಳಿದು, ಅದಕ್ಕೆ ಸ್ಟ್ಯಾಂಡ್ ಆಗೋದಕ್ಕೆ. ಲಾಸ್ಟ್ ಟೈಮ್ ಒಂದ್ಸಲ ಟ್ರೈ ಮಾಡಿದ್ದೆ, ಫುಲ್ಲು ಬ್ಯಾಲೆನ್ಸ್ ಇಲ್ಲದೆ ಹೋಗಿ ಎಲ್ಲೆಲ್ಲ ಕ್ರ್ಯಾಶ್ ಆಗಿತ್ತು, ಅದು ಟಚ್ ಆಗಿತ್ತು ಫುಲ್. ಇದು ಏನು ಅಂಥ ಒಂದು ಏನಿಲ್ಲ, ಬಟ್ ಅಂದರೆ ಅಮೌಂಟು ವರ್ತ್ ಅಂತಲೇ ಅನ್ನಿಸ್ತು. ಬಟ್ ಅವರು ಒಂದು ಕರೆಕ್ಟ್ ಪರ್ಸನ್ ಅಂತ ಅಲ್ಲ ಇದು ಈ ಒಂದು ಪ್ರಾಡಕ್ಟ್ಗೆ, ಅದಕ್ಕೆ ಇದನ್ನು ನಾನು ಪ್ರಮೋಟ್ ಮಾಡಿರಲಿಲ್ಲ. ಸೊ ಇದನ್ನು ಹಾಗೆ ಇಟ್ಕೊಂಡಿದ್ನಲ್ಲ, ಇವತ್ತು ಆರಿಸ್ಬೇಕು ಸಂಡೇ ಅಂತ ಅಂದ್ಬಿಟ್ಟು. ಫ್ರೀ ಆಗಿದ್ನಲ್ವ ಸಂಡೇ, ಒಂದು ನಿಮಿಷ, ಸಂಡೇ ಫ್ರೀ ಇದ್ನಲ್ಲ, ಅದಕ್ಕೆ ಇದನ್ನು ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು. ಇನ್ನೂ ಹೇಗಿದ್ರು ಕತ್ಲೆ ಆಗಿಲ್ಲ, ಸೊ ಇದನ್ನು ಆರಿಸಿ ನೋಡಬೇಕು ಗೈಸ್. ಫೈನಲಿ ಎಲ್ಲ ಇದಕ್ಕೆ ರಿಮೋಟ್ ಶೆಲ್ಗಳೆಲ್ಲ ಅಡ್ಜಸ್ಟ್ ಆಯಿತು. ಫೈನಲಿ ಮನೇಲಿ ಇದ್ದಿದ್ದು ಆ ವಾಚ್ ಗಡಿಯಾರದ್ದೆಲ್ಲ ಶೆಲ್ಗಳನ್ನ ತಗೊಬಂದು ಇದಕ್ಕೊಂದು ಅಡ್ಜಸ್ಟ್ ಮಾಡಿ. ನಾನೇನಯ್ಯ ತಪ್ಪು ಮಾಡಿದೆ, ನಾನು ಎಲ್ಲಿ ತಪ್ಪು ಮಾಡಿದೆ? ರೆಡಿ ಆಗಿದೆ, ರಿಮೋಟು ಆಲ್ಮೋಸ್ಟ್ ಆನ್ ಆಗಿದೆ ನೋಡಿ, ಆನ್ ಆಗಿದೆ. ಇವಾಗ ಇದನ್ನು ಆರಿಸೋ ಟೈಮ್ ಬಂತು. ಇದು ಎಷ್ಟು ಅಡಿ ಆರುತ್ತೆ ಇವಾಗ ನೋಡೋಣ. 100 ಅಡಿ ಆರುತ್ತೋ, 200 ಅಡಿ ಆರುತ್ತೋ, 300 ಅಡಿ ಆರುತ್ತೋ, 200 ಅಡಿ ಹೋಯ್ತು, 300 ಅಡಿ ಹೋಯ್ತು, 500 ಅಡಿ ಹೋಯ್ತು, 600 ಅಡಿ ದಾಟ್ತು, 700 ಅಡಿ ದಾಟ್ತು. ಇವಾಗ ಇದಕ್ಕೆ ಲೆಗ್ಗಳು ಹಾಕಬೇಕು. ಲೆಗ್ಗಳು ಓಪನ್ ಮಾಡ್ತೀನಿ ಫಸ್ಟ್. ಇದು ಓಪನ್ ಮಾಡಾದ್ಮೇಲೆ ಇದು ಈ ರೆಕ್ಕೆಗಳಿಗೆ ಯಾವುದೇ ಥರ ಪ್ರಾಬ್ಲಮ್ ಆಗಬಾರ್ದು, ಎಲ್ಲೂ ಹೊಡೆದ್ರೂ ಡ್ಯಾಮೇಜ್ ಆಗಬಾರ್ದು ಅಂತ ಅಂದ್ಬಿಟ್ಟು ಸೇಫ್ಟಿ ಫೀಚರ್ಸ್ ಚೆನ್ನಾಗೇ ಇದೆ. ಬಟ್ ಆದರೆ ವರ್ತ್ ಅಂತ ಅನ್ನಿಸ್ಲಿಲ್ಲ ಬಜೆಟ್ಗೆ. ನಮ್ಮ ಥರನೇ ತುಂಬ ಜನ ಇರ್ತಾರೆ, ಮಿಡಲ್ ಕ್ಲಾಸ್ ಜನ, ಆಸೆ ಬಿದ್ದು ತಗೋಬಾರ್ದು. ನಾವು ತಗೊಳ್ಳೋ ವಸ್ತು ನಿಜವಾಗ್ಲೂ ವರ್ತ್ ಅನ್ನಿಸ್ಬೇಕು ಗೈಸ್. ತುಂಬ ದಿನ ಆಗೋಗಿತ್ತು ಗೈಸ್ ವಿಡಿಯೋ ಅಂತೂ ಮಾಡಿ, ಯಾಕಂದರೆ ಕಾರಣ ಊರಿಗೆಲ್ಲ ಹೋಗಿ ಬರೋದಿತ್ತು. ಸ್ವಲ್ಪ ಹಬ್ಬ ಇವಾಗೆಲ್ಲ ಮಾರ್ಚ್ ಟೈಮ್ ಊರ ಕಡೆ ಎಲ್ಲ ಹಬ್ಬಗಳಿರುತ್ತೆ. ಸೊ ಅದೊಂದು ರೀಸನ್ ಇದ್ರಿಂದ ವಿಡಿಯೋನ ಮಾಡೋಕ್ಕಾಗಿರಲಿಲ್ಲ. ಫೈನಲಿ ನಮ್ಮ ಡ್ರೋನ್ ಫುಲ್ ರೆಡಿ. ಎಕ್ಸ್ಟ್ರಾ ಜೊತೆಗೆ ಒಂದು ಎಕ್ಸ್ಟ್ರಾ ಸ್ಪೇರ್ ಆಗಿ ಕೊಟ್ಟಿದ್ದಾರೆ, ವಿಂಗ್ಸ್ಗಳದ್ದು ಇದು ಬ್ಲೇಡ್ಸು. ಅದು ಫಿಟ್ಟಿಂಗಿಗೂ ಒಂದು ಚಿಕ್ಕದಾಗಿ ಸಖತ್ ಕ್ಯೂಟಾಗಿ ಒಂದು ಸ್ಕ್ರೂ ಡ್ರೈವ್ ಬೇರೆ ಕೊಟ್ಟಿದ್ದಾರೆ ಫಿಟ್ ಮಾಡೋದಕ್ಕೆ. ಇದು ಎಕ್ಸ್ಟ್ರಾ ಇದು. ಮತ್ತು ಅಡಿಷ್ನಲ್ ಮೆನು ಬುಕ್ ಒಂದಿದೆ. ಇದು ಬೇಡ, ನಮಗೆ ಬೇಕಾಗಿಲ್ಲ, ಯಾಕಂದರೆ ಇದೊಂದು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆಯೂ ಇಲ್ಲ ಈ ಒಂದು ಫೇಕ್ ಪ್ರಾಡಕ್ಟ್ ಬಗ್ಗೆ. ಜಸ್ಟ್ ಇದೆಯಲ್ವಾ, ಯೂಸ್ ಮಾಡ್ಕೋಬೇಕು, ಹೆಂಗಾರುತ್ತೆ ಅಂತ ನೋಡ್ಬೇಕು. ನಾನಾದರೂ ಸುಮ್ಮನೆ ಮನೇಲಿ ಇತ್ತಲ್ಲ ಇಷ್ಟು ದಿನ, ಏನಕ್ಕೆ ವೇಸ್ಟ್ ಮಾಡೋದು ಅಂತ. ಮುಂದೆ ಬಾ ಈ ಒಂದು ಡ್ರೋನ್ ಆರಿಸೋ ಟೈಮ್ ಬಂತು. ಹೆಂಗಾರುತ್ತೆ ನಾನು ನೋಡಬೇಕು, ನಾನು ಕಾಯ್ತಾ ಇದ್ದೀನಿ. ಎಷ್ಟು ದೂರ ಆರುತ್ತೋ ಗೊತ್ತಿಲ್ಲ, ಬಟ್ ಅಷ್ಟೊಂದೇನು ವರ್ತ್ ಅಂತ ಅನಿಸಲ್ಲ. ಬಟ್ ಆರಿಸೋಣ. ಇದು ಬಂದು ಬ್ಯಾಟ್ರಿ, ಅದರದ್ದು ಬ್ಯಾಟ್ರಿ ಇದು. ಈ ಬ್ಯಾಟ್ರಿಗೆ ಎಕ್ಸ್ಟ್ರಾ ಚಾರ್ಜಿಂಗ್ ಪಾಯಿಂಟ್ ಇಲ್ಲಿದೆ. ನಾರ್ಮಲ್ ಪಿನ್, ಹಳೆ ಪಿನ್ನು, ಈ ನಾರ್ಮಲ್ ಪಿನ್ನ ಚಾರ್ಜ್ ಮಾಡ್ಕೊಳ್ಳೋದು. ಇದನ್ನು ಚಾರ್ಜ್ ಮಾಡಿಕೊಂಡು, ಚಾರ್ಜ್ ಇರಬೇಕು. ಆನ್ ಆಗಿದೆ, ಚಾರ್ಜ್ ಇಲ್ಲ ಗೈಸ್. ಒಂದು 5 ನಿಮಿಷ ಚಾರ್ಜ್ ಹಾಕ್ಬಿಟ್ಟು ಮತ್ತೆ ಬರ್ತೀನಿ ಗೈಸ್. ಅದನ್ನು ಚಾರ್ಜ್ಗೆ ಹಾಕಿದ್ದೀನಿ. ಎಷ್ಟೊತ್ತರೆಗೂ ಚಾರ್ಜ್ ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ, ಬಟ್ ಅದು ಚಾರ್ಜ್ ಆದಮೇಲೆ ನಿಜವಾಗ್ಲೂ ಆರುತ್ತಾ ಅಂತ
ಆರುತ್ತೆ, ಬಟ್ ಅಷ್ಟು ಪರ್ಫೆಕ್ಷನ್ ಇಲ್ಲ ಅಂತ ಅಂದ್ಕೊಳ್ತೀನಿ. ಬಟ್ ನೋಡೋಕೆ ಮಾತ್ರ ಲುಕ್ ವೈಸ್ ಮಾತ್ರ ದಿಟ್ಟು ವರ್ತ್ ಅನ್ಸ್ಬಿಡ್ಬೇಕು, ಮನುಷ್ಯ ಒಪ್ಕೊಂಡ್ಬಿಡ್ಬೇಕು ಡ್ರೋನ್ ಸಖತ್ತೈತೆ ಅಂತ, ಆ ಥರ ಫಿನಿಶಿಂಗು. ಇನ್ನೊಂದು ಪ್ರಮೋಷನ್ಗೆ ಏನಿಲ್ಲ ಅಂದ್ರೂ 5,000-10,000 ಕೊಡ್ತಾರೆ, ಜೊತೆ ಡ್ರೋನು ಕೊಡ್ತಾರೆ. ಎಷ್ಟೊಂದು ಆಲ್ಮೋಸ್ಟ್ ನೋಡಿರ್ತೀರ ಪಬ್ಲಿಕಲ್ಲಿ ಪ್ರಮೋಷನ್ಗಳು ಮಾಡೋದು ಇದು ಡ್ರೋನ್ ಬಗ್ಗೆ. ನಮಗೂ ಬಂದಿತ್ತು, ಸೊ ನಾನು ಅದನ್ನು ಯೂಸ್ ಮಾಡ್ಕೊಳ್ಳಿಲ್ಲ, ದುಡ್ಡಿಗೆ ಆಸೆ ಬಿದ್ದಿಲ್ಲ. ಪಬ್ಲಿಕ್ಕಿಗೆ ಇದು ಯೂಸಾ ಅಂತ ಫಸ್ಟ್ ವರ್ತಾ ಅಂತ ಚೆಕ್ ಮಾಡೋಣ ಅಂತ ಇಸ್ಕೊಂಡಿದ್ದೆ, ವರ್ತೇನಲ್ಲ ಗೈಸ್ ಇದು. ಅದಕ್ಕೆ ಈ ಒಂದು ಡ್ರೋನ್ನ ನಾನು ಪ್ರಮೋಟ್ ಮಾಡಲಿಲ್ಲ. ರಿಟರ್ನ್ ಅವರಿಗೆ ಕಾಲ್ ಮಾಡಿದೆ, ಅವರು ಕಾಲ್ ಕನೆಕ್ಟ್ ಸಿಗಲಿಲ್ಲ ನನಗೆ, ಮತ್ತೆ ಕಾಲ್ಗೇನೆ ಅವರು. ಸೊ ಅಲ್ಲೇ ಗೊತ್ತಾಯಿತು ನಮ್ಮಂಥ ಪ್ರಮೋಷನ್ ಕೊಡೋರ್ಗೇ ಕಾಲಕ್ಕೆ ಸಿಗ್ತಿಲ್ಲ. ಇನ್ನು ನೆಕ್ಸ್ಟ್ ಏನಾದ್ರು ಸರ್ವೀಸು ಇಲ್ಲ ಏನಾದ್ರು ರಿಪೇರಿ ಬಂತು ಇಲ್ಲ ಏನಾದ್ರು ಮತ್ತೆ ಪ್ರಾಬ್ಲಮಾಗಿ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಪಬ್ಲಿಕ್ಕಿಗೆ ಸಿಗ್ತಾರೆ ಅನ್ನೋದೆಲ್ಲ ಸುಳ್ಳು ಗೈಸ್. ಆ ಒಂದು ಡ್ರೋನು ಚಾರ್ಜ್ ಆಗೋದು ಇನ್ನೂ ಲೇಟ್ ಆಗುತ್ತೆ. ಸೊ ನನ್ನ ಹತ್ರ ಇನ್ನೂ ಒಂದು ಡ್ರೋನ್ ಇತ್ತು, ಇದೆ ಆ ಡ್ರೋನು. ಇದೂ ಅಲ್ಟಿಯಾಗಿದೆ, ಪ್ಯಾಕಿಂಗ್ ಅಂತೂ ತುಂಬಾ ಸಖತ್ತಾಗಿದೆ ಗೈಸ್. ಇದ್ರ ಪ್ಯಾಕಿಂಗ್ ಅಂತೂ ಏನು ಬಾಕ್ಸ್ ಕೊಟ್ಟಿದ್ದಾರೆ ಅಂದರೆ ಹೊಸ್ದಾಗಿ ಕೊಟ್ಟಿದ್ದಾರೆ ಬಾಕ್ಸು. ಡಬಲ್ ಬ್ಯಾಟ್ರಿ ಇದೆ ಇದಕ್ಕೆ, ಒಂದು ಆಲ್ರೆಡಿ ಬ್ಯಾಟ್ರಿ ಒಳಗಡೆ ಇದೆ, ಇನ್ನೊಂದು ಎಕ್ಸ್ಟ್ರಾ ಅಡಿಷ್ನಲ್ ಒಂದು ಬ್ಯಾಟ್ರಿ ಇದೆ. ಈ ಒಂದು ಬ್ಯಾಟ್ರಿಗೆ ಏನು ಟೆನ್ಷನ್ ಇಲ್ಲ. ಸೊ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡೋ ಅಷ್ಟರಲ್ಲಿ ಲೇಟಾಗಿ ಹೋಗುತ್ತೆ. ಸೊ ಈ ಒಂದು ಬ್ಯಾಟ್ರಿನ ಹಾಕಿ ಈ ಒಂದು ಡ್ರೋನ್ನ ಟೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನೇ ತೊಗೊಂಡೆ. ಇದರಲ್ಲಿ ಸ್ವಲ್ಪ ಅಡಿಷ್ನಲ್ ಆಗಿದೆ, ಸ್ವಲ್ಪ ರಿಮೋಟ್ ಕಂಟ್ರೋಲಿಂಗ್ ಇನ್ನೂ ಚೆನ್ನಾಗಿದೆ, ಇದಕ್ಕಿನ್ನ ಹಳೇದಕ್ಕಿನ್ನೂ ಸ್ವಲ್ಪ ಚೆನ್ನಾಗಿದೆ. ನೋಡೋಣ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ. ಮಸ್ತಾಗಿದೆ ಗೈಸ್ ಇದು. ಈ ಒಂದು ಡ್ರೋನ್ ಪ್ಯಾಕಿಂಗಿಂದ ಈ ಒಂದು ಡ್ರೋನ್ ಸಖತ್ತಾಗಿದೆ. ಸೇಮ್ ಇದಕ್ಕೂ ಅಷ್ಟೇ ಎಕ್ಸ್ಟ್ರಾ ಬ್ಲೇಡ್ಸ್ ಕೊಟ್ಟಿದ್ದಾರೆ, ಮತ್ತು ಒಂದು ವೈರ್ ಕೇಬಲ್ ಕೊಟ್ಟಿದ್ದಾರೆ ಚಾರ್ಜಿಂಗಿಗೆ, ಮತ್ತು ಒಂದು ಇದನ್ನು ಕೊಟ್ಟಿದ್ದಾರೆ ಸ್ಕ್ರೂನ ಫಿಟ್ ಮಾಡಲಿಕ್ಕೆ, ಇದನ್ನು ವಿಂಗ್ಸ್ ಫಿಟ್ ಮಾಡಲಿಕ್ಕೆ. ಪ್ಯಾಕಿಂಗಿಗೆ ದುಡ್ಡು ಕೊಡಬೇಕು ಗೈಸ್ ಅಷ್ಟೇ. ನಿಜವಾದ ಡ್ರೋನ್ ಹೆಂಗೆ ಕೊಡ್ತಾರೋ ಅದೇ ಪ್ಯಾಟ್ರನಲ್ಲೇ ಸೇಮ್ ಆಗಿ ಕೊಟ್ಟಿದ್ದಾರೆ. ಮತ್ತು ಅದಕ್ಕಿಂತ ಹೋಲಿಸ್ಕೊಂಡ್ರೆ ಈ ಒಂದು ಡ್ರೋನ್ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಈ ಡ್ರೋನ್ಗೂ ಏನು ಡಿಫ್ರೆನ್ಸ್ ಇದೆ ಗೊತ್ತಾ? ಇದಕ್ಕೆ ವಿಂಗ್ಸ್ ಟಚ್ ಆದರೆ ಹೋಯ್ತು ಅಷ್ಟೇ. ಇದಕ್ಕೆ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ, ಸೇಫ್ಟಿ ಗಾರ್ಡ್ ಇದೆ ಇದಕ್ಕೆ ಸುತ್ತ 4 ಕಡೆನೂ. ಇದಕ್ಕೆ ಇಲ್ಲ. ಬಟ್ ನೋಡೋಣ ಯಾವ ಚೆನ್ನಾಗಾಗಿದೆ ಯಾವ ಚೆನ್ನಾಗಾರುತ್ತೆ ಅಂತ. ಇವತ್ತು 2 ಡ್ರೋನ್ನು ಪ್ರಯೋಗ ಮಾಡೋದೇನೆ ಗೈಸ್, ಹೆಂಗೆ ಬರುತ್ತೆ ಅಂತ. ಗೈಸ್ ಈ ಒಂದು ಡ್ರೋನ್ ಕ್ಯಾಮ್ರಾ ಹೇಗಿದೆ ಗೊತ್ತಾ? ಈ ಒಂದು ಡ್ರೋನ್ನ ಕ್ಯಾಮ್ರಾ ಈ ಥರ ಇದೆ, ತುಂಬ ಏನು ಕ್ವಾಲಿಟಿ ಇಲ್ಲ, ಅಷ್ಟು ವಿಡಿಯೋ ಕ್ವಾಲಿಟಿನೂ ಬರಲ್ಲ. ಜಸ್ಟ್ ಇದನ್ನು ಆರಿಸ್ಕೋಬೇಕು, ನೋಡ್ತಾ ಎಂಜಾಯ್ ಮಾಡ್ಕೋಬೇಕು. ಬೇಸಿಕ್ ಡ್ರೋನ್ ಟ್ರೈನಿಂಗ್ ಕಲ್ತ್ಕೊಳ್ಳೋದಕ್ಕೆ ಒಂದು ಹೆಲ್ಪ್ ಆಗ್ಬೋದು ಅಷ್ಟೇ. ಅದೇ ರೀತಿ ಇನ್ನೊಂದು ಡ್ರೋನು, ಆ ಡ್ರೋನ್ದು ಕ್ವಾಲಿಟಿ ಬಿಲ್ಟ್ ಸ್ವಲ್ಪ ಚೆನ್ನಾಗಿದೆ. ಕ್ವಾಲಿಟಿ ಬಿಲ್ಟಲ್ಲಿ ಕಂಟ್ರೋಲಿಂಗ್ ಆಪ್ಷನ್ ಎಲ್ಲ ಇದೆ, ಮೊಬೈಲೆಲ್ಲ ಕನೆಕ್ಟ್ ಮಾಡ್ಬೋದು. ಬಟ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದ್ರದ್ದು ಕ್ಯಾಮ್ರಾ ಕ್ವಾಲಿಟಿ ಸ್ವಲ್ಪ ಬೆಟರ್ ಆಗಿದೆ ಅಂತಲೇ ಹೇಳ್ಬೋದು ಅಷ್ಟೇ ಗೈಸ್. ಈಗ ಆರ್ಸೋ ಟೈಮ್ ಬಂತು, ಇದನ್ನು ಆರಿಸೋಣ ಗೈಸ್. ಫೈನಲಿ ಚಾರ್ಜ್ ಇರಲಿಲ್ಲ, ಚಾರ್ಜ್ ಹಾಕ್ಬಿಟ್ಟು ತೆಗೆದಿದ್ದೀವಿ. ಇವಾಗ ಆನ್ ಆಯಿತು, ಲೈಟ್ ಕೂಡ ಇದೆ. ಇನ್ನೊಂದ್ಸಲ ಚೆಕ್ ಮಾಡ್ಕೋಬೇಕು, ಯಾಕಂದರೆ ಅದು ಮತ್ತೆ ಮೇಲೆ ಹೋದ್ಮೇಲೆ ನೋಡಿ. ಇವಾಗ ಚೇತು ಆನೆ ಆಗ್ತಿಲ್ಲ ಗೈಸ್. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಆವಾಗಲಿಂದ ಚೇತು ರಿಮೋಟ್ನ ವರ್ಕ್ ಮಾಡ್ತಾ ಇದ್ದಾನೆ, ಅದಿನ್ನೂ ಕನೆಕ್ಟ್ ಆಗ್ತಿಲ್ಲ ಗಾಯ್ಸ್. ತುಂಬ ಹೊತ್ತು ಆಲ್ಮೋಸ್ಟ್ ಏನಿಲ್ಲ ಅಂದರೂ 2.5 ಅವರ್ಸಿಂದ ಟ್ರೈ ಮಾಡ್ತಾನೆ ಇದ್ದೀನಿ ಆರಬೇಕು ಅಂತ. ನಾನು ಸ್ಟಾರ್ಟ್ ಮಾಡಿದಾಗ ಬೆಳಕಿದ್ದು ಈಗ ಕತ್ಲೇನೇ ಆಗೋಗಿದೆ ಗಾಯ್ಸ್. ಆಲ್ಮೋಸ್ಟ್ ಟೈಮು ಆಗೋಯ್ತು. ಇದು ಆರೋ ಹಂಗೆ ಕಾಣ್ತಿಲ್ಲ. ಇದನ್ನು ಚೇಂಜ್ ಮಾಡಿದೆ, ಬರೋ ಶೆಲ್ಗಳನ್ನೆಲ್ಲ ಹಾಕಿ ಶೆಲ್ ಪ್ರಾಬ್ಲಮ್ ಇರ್ಬೋದು ಅಂತ ಶೆಲ್ಗಳು ಚೇಂಜ್ ಮಾಡಿದೆ ಗಾಯ್ಸ್. ಇದು ನೋಡೋದಕ್ಕಷ್ಟೇ. ಮತ್ತು ಅವರು ಕೊಟ್ಟು 1-2 ದಿನ ಮಾತ್ರ ಆರುತ್ತೆ. ಸ್ಟಾರ್ಟಿಂಗ್ ಒಂದು 3-4 ಮಂತ್ಸ್ ಆಯ್ತು ಇದನ್ನು ಕೊಟ್ಟು, ಆವಾಗ ಆರಿಸಿದ್ದು, ಆವಾಗ ಆರಿತು ಗೈಸ್. ಅದನ್ನು ಬಿಟ್ಟರೆ ಇವಾಗ ನಿಜವಾಗ್ಲೂ ಆರ್ತಾನೂ ಇಲ್ಲ, ಏನು ವರ್ಕ್ ಆಗ್ತಾನೂ ಇಲ್ಲ. ಹೊಸ ಶೆಲ್ಗಳು ತೊಗೊಬಂದಿದ್ದೀನಿ, ಏನೂ ಯೂಸ್ ಇಲ್ಲ. ನಿಜವಾಗ್ಲೂ ವೇಸ್ಟ್ ಅನ್ನಿಸ್ಬಿಡ್ತು, ಸುಮ್ಮನೆ ದುಡ್ಡು ವೇಸ್ಟು. ಶೆಲ್ ತೊಗೊಬಂದಿದ್ದಕ್ಕೆ
2 ಅವರ್ ಟೈಮು ವೇಸ್ಟು. ಸಂಡೇ ಹೋಗಿ ಎಲ್ಲರೂ ಆಚೆನಾರು ಹೋಗ್ಬೋದಾಗಿತ್ತು. ಏನೋ ವರ್ಕ್ ಆಗ್ತಿಲ್ಲ ಗೈಸ್, ಬರೀ ಲೈಟ್ ಮಾತ್ರ ಆನ್ ಆಗಿದೆ, ಕನೆಕ್ಟೇ ಆಗ್ತಿಲ್ಲ. ಅದಕ್ಕೆ ಈ ಥರ ಏನಾದರೂ ಕಾಸು ಕೊಟ್ಟು ತರಿಸ್ಕೊಂಡು ಈ ಥರ ಏನಾದರೂ ಆಯಿತು ಅಂದರೆ ನಿಜವಾಗ್ಲೂ ವೇಸ್ಟು, ಬೇಜಾರಾಗಿ ಹೋಗುತ್ತೆ. ಯಾಕಂದರೆ ಇದು ₹1 ₹2 ಐಟಮ್ ಅಂತೂ ಅಲ್ವೇ ಅಲ್ಲ, ಮಿನಿಮಮ್ 2.5-3K ವರ್ತಿರೋ ಹೇಳ್ತಾರೆ ಪ್ರಾಡಕ್ಟ್. ಇದಕ್ಕೆ 3,000 ಕೊಟ್ಟು 3 ದಿನನೂ ಆರಲಿಲ್ಲ ಅಂದರೆ ವೇಸ್ಟ್ ಅಲ್ವಾ. ಸೊ ಅದಕ್ಕೆ ಯಾವುದೇ ಒಂದು ಪ್ರಮೋಷನ್ಗಳನ್ನ ಸುಮ್ಮನೆ ಮಾಡ್ತಾರೆ ದುಡ್ಡಿಗೋಸ್ಕರ. ನೀವು ಅದನ್ನು ನಿಜ ಅಂದ್ಕೊಂಡು ತಗೊಂಡ್ರೆ ನೀವು ಅನ್ಭವಿಸ್ತೀರ. ಓಕೆ ಗೈಸ್, ಫೈನಲಿ ಇದಾಗಿತ್ತು ಇವತ್ತಿನ ವಿಡಿಯೋ, ಇವತ್ತಿನ ವ್ಲಾಗು. ನಿಜವಾಗ್ಲೂ ವರ್ತ್ ಅನ್ನಿಸ್ಲಿಲ್ಲ. ಯಾವುದೇ ಒಂದು ಪ್ರಮೋಷನ್ನ ಬೇಗ ಆಕ್ಸೆಪ್ಟ್ ಮಾಡಬೇಡಿ. ಯಾವುದೇ ಒಂದು ಪ್ರಮೋಷನ್ಗೆ ಆಸೆ ಬಿದ್ದು ಇಷ್ಟು ಕಡಿಮೆ ಡ್ರೋನ್ ಸಿಗುತ್ತೆ ಅಂತ ತಗೋಬೇಡಿ. ಎಲ್ಲ ಫೇಕ್ ಪ್ರಾಡಕ್ಟ್ಸ್ ಇರುತ್ತೆ, ಅವ್ರು ದುಡ್ಡಿಗೋಸ್ಕರ ಅವ್ರು ಪ್ರಮೋಷನ್ ಮಾಡ್ತಾರೆ. ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೊಳ್ತೀನಿ. ಸಿಗ್ತೀನಿ ಗೈಸ್ ಮುಂದಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೊಳ್ತಿದ್ದೀನಿ. ಟಾಟಾ, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋಗೆ ಮತ್ತೆ ಸಿಗೋಣ ಗೈಸ್.